ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ಹಿಂದೆ ನಾನು ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಪಾರ್ಟ್ 1 ಕ್ಲಾಸನ್ನು ಈಗ ಆಲ್ರೆಡಿ ಅಪ್ಲೋಡನ್ನು ಮಾಡಿದ್ದೇನೆ. ಈ ಒಂದು ತರಗತಿಯ ಮುಂದುವರೆದಂತಹ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಯಾರೆಲ್ಲ ಪಾರ್ಟ್ 1 ಕ್ಲಾಸನ್ನು ಅಧ್ಯಯನವನ್ನು ಮಾಡಿರೋದಿಲ್ಲ, ನೀವು ಪಾರ್ಟ್ 1 ಕ್ಲಾಸನ್ನು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಪಾರ್ಟ್ 1 ಕ್ಲಾಸ್ಗೆ ಸಂಬಂಧಪಟ್ಟಂತಹ ಒಂದು ತರಗತಿಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗಾಗಿ ನೀವು ತರಗತಿಯನ್ನು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇಲ್ಲಿ ಪಾರ್ಟ್ 1 ಅನ್ನುವಂಥದ್ದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಪಾರ್ಟ್ 1 ತರಗತಿಯಲ್ಲಿ ನಾನು ವಿಶ್ವ ಮಟ್ಟದಲ್ಲಿ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತ ದೇಶದ ನ್ಯಾಷನಲ್ ಲೆವೆಲಲ್ಲಿ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಹಾಗೂ ನಮ್ಮ ಕರ್ನಾಟಕದಲ್ಲಿ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಮಾಹಿತಿಗಳನ್ನು ಒಳಗೊಂಡಂತೆ ಕಾಯ್ದೆಗಳಾಗಿರ್ಬೋದು, ಸಮಿತಿಗಳಾಗಿರ್ಬೋದು, ಇನ್ನಿತರ ಸಹಕಾರ ಸಂಘಗಳಾಗಿರ್ಬೋದು, ಇವುಗಳ ಬಗ್ಗೆ ಮಾಹಿತಿಯನ್ನು ನಾನು ಮೊದಲನೇ ತರಗತಿಯಲ್ಲಿ ಕೊಟ್ಟಿರ್ತೇನೆ. ಹಾಗಾಗಿ ನೀವು ಮೊದಲನೇ ತರಗತಿಯನ್ನು ನೋಡಿದ ನಂತರ ಇವತ್ತಿನ ತರಗತಿಯನ್ನು ನೀವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ತರಗತಿಯಲ್ಲಿ ನಾವು ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಇನ್ನುಳಿದ ಮಾಹಿತಿಗಳನ್ನು ಹಾಗೂ ಪ್ರಚಲಿತ ಘಟನೆಗಳಲ್ಲಿರುವಂತಹ ಒಂದಿಷ್ಟು ಪ್ರಮುಖವಾದ ಮಾಹಿತಿಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಓಕೆ, ನೀವಿಲ್ಲಿ ನೋಡ್ತಿರುವಂಥದ್ದು ಕಳೆದ ತರಗತಿಯಲ್ಲಿ ನಾವು ಯಾವುದೆಲ್ಲ ವಿಚಾರಗಳನ್ನು ಅಧ್ಯಯನವನ್ನು ಮಾಡಿದ್ದೇವೆ ಅಂತ ಹೇಳಿ ಒಂದು ಬಾರಿ ಮನನವನ್ನು ಮಾಡಿಕೊಂಡು ಇವತ್ತಿನ ತರಗತಿಯನ್ನು ಆರಂಭವನ್ನು ಮಾಡೋಣ. ಕಳೆದ ತರಗತಿಯಲ್ಲಿ ನಾನು ಪ್ರತಿಯೊಂದು ನೋಟ್ಸನ್ನು ಕೂಡ ಕನ್ನಡದಲ್ಲಿ ಪ್ರೊವೈಡ್ ಮಾಡಿದ್ದೆ. ಆದರೆ ಈ ತರಗತಿಯಲ್ಲಿ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಕೂಡ ನೋಟ್ಸಲ್ಲಿ ಪ್ರೊವೈಡನ್ನು ಮಾಡಿರ್ತೀನಿ. ಮೊದಲಿಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶದಲ್ಲಿ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಮೊದಲ ಕಾಯ್ದೆ ಬಂದು 1904ರಲ್ಲಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆ್ಯಕ್ಟ್ ಅಂತ ಹೇಳಿ ಕಾಯ್ದೆಯನ್ನು ಜಾರಿ ಮಾಡಲಾಗುತ್ತೆ. ಆದರೆ ಈ ಒಂದು ಕಾಯ್ದೆ ಅನ್ನುವಂಥದ್ದು ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿರೋದಿಲ್ಲ. ಹಾಗಾಗಿ ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿರುವಂತಹ ಒಂದು ಕಾಯ್ದೆಯನ್ನು 1912ರಲ್ಲಿ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟನ್ನು ಜಾರಿಯನ್ನು ಮಾಡಲಾಗುತ್ತೆ. ಇದಾದ ನಂತರ 1919ರಲ್ಲಿ ನಮ್ಮ ಭಾರತದಲ್ಲಿ ಜಾರಿಯಾಗುವಂತಹ ಮ್ಯಾಂಟಗೋ ಜೇಮ್ಸ್ ವರ್ಡ್ ಕಾಯ್ದೆ ಏನಿದೆ, ಈ ಕಾಯ್ದೆಯ ಪ್ರಕಾರವಾಗಿ ಪ್ರತಿಯೊಂದು ಪ್ರಾಂತ್ಯಗಳು ಕೂಡ ತಮ್ಮದೇ ಆದಂತಹ ಸಹಕಾರ ಕಾಯ್ದೆಯನ್ನು ಜಾರಿಗೆ ತರಬಹುದು ಅಂತ ಹೇಳಿ ಒಂದು ನೀತಿಯನ್ನು ಜಾರಿಯನ್ನು ಮಾಡ್ತಾರೆ. ಈ ನೀತಿಯ ಪ್ರಕಾರವಾಗಿ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಪ್ರಾಂತ್ಯವಾಗಿ ಬಾಂಬೆ ಪ್ರಾಂತ್ಯದಲ್ಲಿ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತ ಹೇಳಿ 1925ರಲ್ಲಿ ಜಾರಿಯಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇದಾದ ನಂತರ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದ ನಂತರದಲ್ಲಿ ಸಹಕಾರ ಸಂಘಗಳ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ, ಬಹಳಷ್ಟು ಕಾಯ್ದೆಗಳು ಕೂಡ ಜಾರಿಯಾಗುತ್ತೆ. ಅದರಲ್ಲಿ 1942ರಲ್ಲಿ ಮಲ್ಟಿ ಯೂನಿಟ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟನ್ನು ಜಾರಿಯನ್ನು ಮಾಡಲಾಗುತ್ತೆ. ಇದಾದ ನಂತರ 1984ರಲ್ಲಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟನ್ನು ಜಾರಿಯನ್ನು ಮಾಡ್ತಾರೆ. ಈ ಒಂದು ಕಾಯ್ದೆಯನ್ನು ನಾವು ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆ ಅಂತ ಹೇಳಿ ಕರೆಯಲಾಗುತ್ತೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಕಾಯ್ದೆ. ಈ ಒಂದು ಕಾಯ್ದೆಗೆ ಬಹಳಷ್ಟು ವಿಚಾರಗಳನ್ನು ಸೇರಿಸಿ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ 2002ರಲ್ಲಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟನ್ನು ಜಾರಿ ಮಾಡಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇದಿಷ್ಟು ಕೂಡ ನಮ್ಮ ಭಾರತ ಹಂತದಲ್ಲಿ ಜಾರಿಯಾದಂತಹ ಪ್ರಮುಖವಾದ ಕಾಯ್ದೆಗಳು ಆಗಿರುತ್ತೆ. ನಂತರ ನಮ್ಮ ಕರ್ನಾಟಕದಲ್ಲಿ ಸಹಕಾರ ಸಂಘಗಳು ಅಂತ ಬಂದಾಗ 1904ರಲ್ಲಿ ರಾಷ್ಟ್ರ ಹಂತದಲ್ಲಿ ಜಾರಿಯಾಗಿರುವಂತಹ ಕೋಆಪರೇಟಿವ್ ಸೊಸೈಟಿ ಕಾಯ್ದೆ ಏನಿರುತ್ತೆ, ಈ ಕಾಯ್ದೆಯ ಅನುಗುಣವಾಗಿ ಕರ್ನಾಟಕದಲ್ಲಿ ಅಂದರೆ ಅಂದಿನ ಮೈಸೂರು ರಾಜ್ಯದಲ್ಲಿ 1905ರಲ್ಲಿ ದ ಮೈಸೂರು ಕೋಆಪರೇಟಿವ್ ಸೊಸೈಟಿ ಕಾಯ್ದೆಯನ್ನು ಜಾರಿಯನ್ನು ಮಾಡಲಾಗುತ್ತೆ. ಈ ಒಂದು ಕಾಯ್ದೆಯ ಅನುಗುಣವಾಗಿ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ
ಮತ್ತು ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1905ರಲ್ಲಿ ಕರ್ನಾಟಕದ ಗದಗ ಜಿಲ್ಲೆಯ ಕನಗಿನಹಾಳದಲ್ಲಿ ಸಿದ್ದನಗೌಡ ಸಣ್ಣ ರಾಮನೇಗೌಡರವರು ಮೊಟ್ಟ ಮೊದಲ ಸಹಕಾರ ಸಂಘವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ 1918ರಲ್ಲಿ ದ ಮೈಸೂರು ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತ ಹೇಳಿ ಜಾರಿಯಾಗತ್ತೆ. ಸೊ ಇದಾದ ನಂತರ ನಮ್ಮ ಕರ್ನಾಟಕದಲ್ಲಿ 1959ರಲ್ಲಿ ದ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟನ್ನು ಜಾರಿಯನ್ನು ಮಾಡಲಾಗುತ್ತೆ. ಸೊ ಇದಾದ ನಂತರ 1960ರಲ್ಲಿ ದ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ರೂಲ್ಸನ್ನು ಜಾರಿಯನ್ನು ಮಾಡಲಾಗುತ್ತೆ. ಓಕೆ, ಸೊ ಇದಾದ ನಂತರ ನಮ್ಮ ಕರ್ನಾಟಕದಲ್ಲಿ 1997ರಲ್ಲಿ ದ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆಯನ್ನು ಜಾರಿಯನ್ನು ಮಾಡಲಾಗುತ್ತೆ. ಈ ಒಂದು ಕಾಯ್ದೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ಅಂದರೆ ಇದ್ರ ಮೇಲೆ ಪ್ರಶ್ನೆಗಳು ಕೂಡ ಬಂದಿದೆ. ಇದಾದ ನಂತರ 2012ರಲ್ಲಿ ರಾಷ್ಟ್ರ ಹಂತದಲ್ಲಿ 97ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಜಾರಿಗೆ ತರೋದ್ರ ಮೂಲಕ ಸಹಕಾರ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರ ಪ್ರಸ್ತುತ 2023ರಲ್ಲಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಏನಿರುತ್ತೆ, ಇದಕ್ಕೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಜಾರಿಗೆ ತಂದು ತಿದ್ದುಪಡಿಯನ್ನು ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಅದೇ ರೀತಿ 2024 ಮತ್ತು 25ನೇ ಸಾಲಿನಲ್ಲಿ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟಿಗೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಜಾರಿಗೆ ತಗೊಬಂದು ತಿದ್ದುಪಡಿಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟೂ ಕೂಡ ಬಹಳಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಆಗಿರುತ್ತೆ. ಸೊ ನೀವಿಲ್ಲಿ ಪಟ್ಟಿಯಲ್ಲೂ ಕೂಡ ಗಮನಿಸ್ಬೋದು ಯಾವುದೆಲ್ಲ ಕಾಯ್ದೆಗಳು ಜಾರಿಗೆ ಬಂದಿದೆ ಅಂತ. ಸೊ ಈ ಎಲ್ಲ ಮಾಹಿತಿಗಳ ಬಗ್ಗೆ ನಾವು ಮೊದಲನೇ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿರ್ತೀವಿ. ಸೊ ಇವೆಲ್ಲವನ್ನು ಹೊರತುಪಡಿಸಿ ಇವತ್ತಿನ ತರಗತಿಯಲ್ಲಿ ಇನ್ನುಳಿದಂತಹ ಮಾಹಿತಿಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ, ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಕಾಯ್ದೆಯು ಕರ್ನಾಟಕದಲ್ಲಿ ಸೌಹಾರ್ದ ಸಹಕಾರಿ ಆಂದೋಲನಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದೆ ಹಾಗೂ ಅದನ್ನು ಮತ್ತಷ್ಟು ದೃಢಗೊಳಿಸಲು ನೆರವಾಗಿದೆ ಅಂತ ಹೇಳಿ ನೋಡೋದಾದರೆ, ಮೊದಲಿಗೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1987, ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997, ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 1959, ಸಹಕಾರ ಸಂಘಗಳ ಕಾಯ್ದೆ 1912. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ತಾನೇ ಅಧ್ಯಯನವನ್ನು ಮಾಡಿದ್ದೇವೆ. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಅನ್ನುವಂಥದ್ದು 1997ರಲ್ಲಿ ಜಾರಿಯಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ಪ್ರಶ್ನೆ ಇದೆ, ನೋಡ್ತಾ ಹೋಗೋಣ. ಸಹಕಾರಿ ಪತ್ತಿನ ಸಂಘಗಳಲ್ಲಿ ಠೇವಣಿಯ ಮೇಲೆ ಬಡ್ಡಿ ದರದ ನಿರ್ಧಾರದ ಜವಾಬ್ದಾರಿ ಯಾರದ್ದಾಗಿರುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ. ಆಪ್ಷನ್ಸ್ ಬಂದು ಅಧ್ಯಕ್ಷರು, ಸದಸ್ಯರು, ರಿಜಿಸ್ಟರ್ ಮತ್ತು ವ್ಯವಸ್ಥಾಪಕ ಸಮಿತಿದಾಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಏನಾಗಿರುತ್ತೆ ಅಂತಂದರೆ, ರಿಜಿಸ್ಟರ್ ಇರ್ತಾರಲ್ಲ ಇವರು ಸಹಕಾರಿ ಪತ್ತಿನ ಸಂಘಗಳಲ್ಲಿ ಠೇವಣಿಯ ಮೇಲೆ ಬಡ್ಡಿ ದರವನ್ನು ನಿರ್ಧಾರ ಮಾಡುವಂತಹ ಜವಾಬ್ದಾರಿಯನ್ನು ಒಳಗೊಂಡಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಸಹಕಾರ ಕಾಯ್ದೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಪ್ರಮುಖವಾದಂತಹ ವಿಧಿಗಳನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ. ಅದರಲ್ಲಿ ಸೆಕ್ಷನ್ 2 ಸಬ್ ಕ್ಲಾಸ್ ಎ ಅಂತ ಬಂದಾಗ ರಿಜಿಸ್ಟರ್ ಇವರನ್ನು ನೇಮಕವನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದಾದ ನಂತರ ಮತ್ತೊಂದು ಪ್ರಶ್ನೆ ಇದೆ, ನೋಡ್ತಾ ಹೋಗೋಣ. ಸಹಕಾರ ಸಂಘಗಳ ಕಾಯ್ದೆ 1904ರ ಅಡಿಯಲ್ಲಿ ನೋಂದಾಯಿಸಲಾದಂತಹ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮ್ಮೆಲ್ರಿಗೂ ಕೂಡ ಆನ್ಸರ್ ಗೊತ್ತಿರುತ್ತೆ. ಯಾವುದು ಅಂತ ಹೇಳಿದ್ರೆ ಕೃಷಿ ಸಾಲ ಸಹಕಾರ ಸಂಘ 1905ರಲ್ಲಿ ನೋಂದಾಯಿಸಲಾಗುತ್ತೆ. ಸೊ ಇದನ್ನು ನಮ್ಮ ಕರ್ನಾಟಕದ ಗದಗಿನ ಕನಗಿನಹಾಳದಲ್ಲಿ ನೋಂದಾವಣಿ ಆಗುವಂತಹ ಮೊದಲ ಸಹಕಾರ ಸಂಘ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಆದಿವಾಸಿ ವಿವಿಧೋದ್ದೇಶ ಸಹಕಾರ ಸಂಘಗಳು ಇವೆ ಅಂತ ಹೇಳಿ ಬಂದಾಗ ಆಪ್ಷನ್ಸ್ ಬಂದು 24, 74, 84 ಮತ್ತು 3 ಅಂತ ಇದೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ 24 ಆದಿವಾಸಿ ವಿವಿಧೋದ್ದೇಶ ಸಹಕಾರ ಸಂಘಗಳನ್ನು ನಾವು ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಮತ್ತೊಂದು ಪ್ರಶ್ನೆ ಇದೆ, ನೋಡ್ತಾ ಹೋಗೋಣ. ಇಲ್ಲಿ ಸಮರ್ಥನೆ ಎ ಬಂದು
ಕರ್ನಾಟಕದಲ್ಲಿ ಸ್ವತಂತ್ರ ಸಹಕಾರ ಚುನಾವಣಾ ಪ್ರಾಧಿಕಾರವನ್ನು ಸ್ಥಾಪನೆಯನ್ನು ಮಾಡಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಕಾರಣ ಅಂತ ಹೇಳಿ ಬಂದಾಗ ಸಹಕಾರ ಚುನಾವಣಾ ಪ್ರಾಧಿಕಾರದ ಸ್ಥಾಪನೆಯು ಸಂವಿಧಾನದ 97ನೇ ತಿದ್ದುಪಡಿ ಕಾಯ್ದೆ 2011 ಮೂಲಕ ಕಡ್ಡಾಯವಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸಮರ್ಥನೆ ಎ ಅನ್ನುವಂಥದ್ದು ರೈಟಾ, ಆರ್ ಅನ್ನುವಂಥದ್ದು ರೈಟಾ? ಸೊ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಕರ್ನಾಟಕದಲ್ಲಿ ಸ್ವತಂತ್ರ ಸಹಕಾರ ಚುನಾವಣಾ ಪ್ರಾಧಿಕಾರ ಅಂತ ಹೇಳಿ ಬಂದಾಗ ಖಂಡಿತವಾಗಿಯೂ ನಮ್ಮ ಕರ್ನಾಟಕದಲ್ಲಿ ಸ್ವತಂತ್ರ ಸಹಕಾರ ಚುನಾವಣಾ ಪ್ರಾಧಿಕಾರವನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಎ ಅನ್ನುವಂಥದ್ದು ರೈಟ್ ಆಗಿರುತ್ತೆ. ನಂತರ ಕಾರಣ ಅಂತ ಬಂದಾಗ ಈ ಸಹಕಾರ ಚುನಾವಣಾ ಪ್ರಾಧಿಕಾರ ಏನಿರುತ್ತೆ ಇದನ್ನು 97ನೇ ತಿದ್ದುಪಡಿ ಕಾಯ್ದೆ 2011 ಪ್ರಕಾರವಾಗಿ ಪ್ರತಿಯೊಂದು ರಾಜ್ಯಗಳು ಕೂಡ ತಮ್ಮದೇ ಆದಂತಹ ಸ್ವತಂತ್ರ ಸಹಕಾರ ಚುನಾವಣಾ ಪ್ರಾಧಿಕಾರವನ್ನು ನೇಮಕವನ್ನು ಮಾಡ್ಬೋದು ಅಥವಾ ಸ್ಥಾಪನೆಯನ್ನು ಮಾಡ್ಬೋದು ಅಂತ ಹೇಳಿ ಈ ಒಂದು ಕಾಯ್ದೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಆಪ್ಷನ್ ಎ ಅನ್ನುವಂಥದ್ದು ರೈಟ್ ಆಗುತ್ತೆ. ಓಕೆ, ಸೊ ಇದಕ್ಕೆ ವಿವರಣೆಯನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಆಪ್ಷನ್ಸ್ ಎ ಮತ್ತು ಆರ್ ಎರಡು ಕೂಡ ಸರಿಯಾಗಿರುತ್ತೆ. ಸೊ ನೀವಿಲ್ಲಿ ಮಾಹಿತಿಯನ್ನು ನೋಡ್ಬೋದು. ಓಕೆ, ಸೊ ಇದಾದ ನಂತರ ಕರ್ನಾಟಕ ಸರ್ಕಾರವು ಸಹಕಾರಿ ಚುನಾವಣಾ ಪ್ರಾಧಿಕಾರಕ್ಕೆ ಸಬ್ಸಿಡಿಯನ್ನು ನೀಡುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಅಂತ ಬಂದಾಗ ಸಹಕಾರಿ ಚುನಾವಣಾ ಪ್ರಾಧಿಕಾರದ ಆಡಳಿತಾತ್ಮಕ ವೆಚ್ಚವನ್ನು ನೀಗಿಸಲು ಸಹಾಯಧನವನ್ನು ಒದಗಿಸಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಸಮರ್ಥನೆ ಅನ್ನುವಂಥದ್ದು ರಾಂಗ್ ಆಗಿರುತ್ತೆ. ಯಾಕೆಂದರೆ ಕರ್ನಾಟಕ ಸರ್ಕಾರ ಸಹಕಾರಿ ಚುನಾವಣಾ ಪ್ರಾಧಿಕಾರಕ್ಕೆ ಚುನಾವಣೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಸಬ್ಸಿಡಿಗಳನ್ನು ಕೊಡೋದಿಲ್ಲ. ಓಕೆ, ಸೊ ಇಲ್ಲಿ ಕಾರಣ ಅನ್ನುವಂಥದ್ದು ರೈಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಸಹಕಾರಿ ಚುನಾವಣಾ ಪ್ರಾಧಿಕಾರದ ಆಡಳಿತಾತ್ಮಕ ವೆಚ್ಚಗಳೇನಿರುತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ಸಹಾಯಧನವನ್ನು ಕರ್ನಾಟಕ ಸರ್ಕಾರವು ಬಜೆಟಲ್ಲಿ ಮಂಡನೆಯನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಎ ಅನ್ನುವಂಥದ್ದು ಸುಳ್ಳಾಗಿರುತ್ತೆ ಮತ್ತು ಆರ್ ಅನ್ನುವಂಥದ್ದು ನಿಜ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಕ್ಕೆ ವಿವರಣೆಯನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಆಪ್ಷನ್ ಎ ಅನ್ನುವಂಥದ್ದು ಸುಳ್ಳಾಗುತ್ತೆ, ಆಪ್ಷನ್ ಆರ್ ಅನ್ನುವಂಥದ್ದು ನಿಜ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕರ್ನಾಟಕ ರಾಜ್ಯ ಸಹಕಾರ ಚುನಾವಣಾ ಪ್ರಾಧಿಕಾರ ಏನಿರುತ್ತೆ ಇದೊಂದು ಸ್ವಾಯತ್ತ ಸಂಸ್ಥೆ ಆಗಿರುತ್ತೆ. ಸಹಕಾರ ಸಂಘಗಳ ಚುನಾವಣೆಯನ್ನು ನಡೆಸಲು ಬೇಕಾಗುವಂತಹ ವೆಚ್ಚ ಏನಿರುತ್ತೆ ಸೊ ಇದನ್ನು ಚುನಾವಣಾ ಸಿಬ್ಬಂದಿಯ ಗೌರವಧನ ಆಗಿರ್ಬೋದು, ಲೇಖನ ಸಾಮಗ್ರಿಗಳಾಗಿರ್ಬೋದು, ಇವುಗಳನ್ನು ಸರ್ಕಾರ ಏನು ಮಾಡೋದಿಲ್ಲ, ಸಬ್ಸಿಡಿಗಳ ರೂಪದಲ್ಲಿ ನೀಡೋದಿಲ್ಲ. ಬದಲಿಗೆ ಆಯಾ ಸಹಕಾರ ಸಂಘಗಳೇ ತಮ್ಮ ಸ್ವಂತ ನಿಧಿ ಏನಿರುತ್ತೆ ಸೊ ಇದರಿಂದಾಗಿ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಆಪ್ಷನ್ ಎ ಅನ್ನುವಂಥದ್ದು ಸಮರ್ಥನೆ ಅನ್ನುವಂಥದ್ದು ರಾಂಗ್ ಆಗಿರುತ್ತೆ. ನಂತರ ಆರ್ ಅಂತ ಬಂದಾಗ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ, ಬಜೆಟ್ನಲ್ಲಿ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಸಹಾಯಧನವನ್ನು ಘೋಷಣೆಯನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಸೊ ಇದಿಷ್ಟು ಕೂಡ ಪ್ರಮುಖವಾದಂತಹ ಪ್ರಶ್ನೆಗಳಾಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಸಹಕಾರ ಸಂಘಗಳ ರಚನೆ ಹೇಗಿರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಸಾಲಗಳನ್ನು ಕೊಡುವಂತಹ ಸಹಕಾರ ಸಂಘಗಳು ಅಂತ ಬಂದಾಗ ನಾವು ಎರಡು ರೀತಿಯಾದಂತಹ ರಚನೆಯನ್ನು ನೋಡ್ಬೋದಾಗಿರುತ್ತೆ. ಸೊ ಮೊದಲಿಗೆ ಅಲ್ಪಾವಧಿ ಮತ್ತು ಮಧ್ಯಾವಧಿ ಸಾಲವನ್ನು ನೀಡುವಂತಹ ಸಹಕಾರ ಸಂಘಗಳನ್ನು ಒಂದು ಕಡೆ ನೋಡಿದ್ರೆ, ಮತ್ತೊಂದೆಡೆ ದೀರ್ಘಾವಧಿ ಸಾಲಗಳನ್ನು ಕೊಡುವಂತಹ ಸಹಕಾರ ಸಂಘಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಅಲ್ಪಾವಧಿ ಮತ್ತು ಮಧ್ಯಾವಧಿ ಸಾಲದ ಒಂದು ಸಹಕಾರ ಸಂಘಗಳು ಅಂತ ಬಂದಾಗ ಇಲ್ಲಿ ಅಗ್ರಿಕಲ್ಚರಲ್ಗೆ ಅಂದರೆ ಕೃಷಿಗೆ ಸಾಲವನ್ನು ನೀಡಲಾಗುತ್ತೆ. ಅದರಲ್ಲೂ ಬೆಳೆ ಸಾಲ ಆಗಿರ್ಬೋದು ಅಥವಾ ರಸಗೊಬ್ಬರಗಳನ್ನು ವಿತರಣೆಯನ್ನು ಮಾಡುವಂತಹ ಸಹಕಾರ ಸಂಘಗಳು ಆಗಿರುತ್ತೆ. ಸೊ ಯಾವುದು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ನಾವು ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸನ್ನು ನೋಡಿದ್ರೆ, ನಾವು ಜಿಲ್ಲಾ ಹಂತದಲ್ಲಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸನ್ನು ನೋಡ್ತೀವಿ. ನಂತರ ರಾಜ್ಯ ಹಂತದಲ್ಲಿ ನಾವು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಅನ್ನು ನೋಡಲಾಗುತ್ತೆ. ಸೊ ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಕನ್ನಡದಲ್ಲಿ ಮಾಹಿತಿ ಇದೆ ನೋಡಿ. ಪ್ರೈಮರಿ ಅಗ್ರಿಕಲ್ಚರಲ್ ಸೊಸೈಟಿ ಅಂತ ಹೇಳಿ ಬಂದಾಗ ನಾವು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಅಂತ ಹೇಳಿ ನೋಡಲಾಗುತ್ತೆ. ಸೊ ಇದು ಗ್ರಾಮೀಣ ಹಂತದಲ್ಲಿರುತ್ತೆ. ನಂತರ ಜಿಲ್ಲಾ ಹಂತ ಅಂತ ಬಂದಾಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕನ್ನು ನೋಡ್ಬೋದು. ಹಾಗೆ ರಾಜ್ಯ ಹಂತ ಅಂತ ಬಂದಾಗ ರಾಜ್ಯ ಸಹಕಾರಿ ಬ್ಯಾಂಕ್ಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಅಲ್ಪಾವಧಿ ಸಾಲ ಅಂತ ಹೇಳಿದ್ರೆ 15 ತಿಂಗಳಿಗೆ ಸಾಲವನ್ನು ನೀಡಲಾಗುತ್ತೆ. ಸೊ ಮರುಪಾವತಿ ಅಂತ ಬಂದಾಗ 12 ತಿಂಗಳಿಂದ 18 ತಿಂಗಳ ಒಳಗೆ ಮರುಪಾವತಿಯನ್ನು ಮಾಡಬೇಕಾಗತ್ತೆ ಸಾಲವನ್ನು.
ನಂತರ ಮಧ್ಯವಧಿ ಸಾಲ ಅಂತ ಹೇಳಿದ್ರೆ 15 ತಿಂಗಳಿನಿಂದ 5 ವರ್ಷದವರೆಗೆ ಸಾಲವನ್ನು ನೀಡಲಾಗುತ್ತೆ. ನಂತರ ದೀರ್ಘಾವಧಿ ಸಾಲ ಅಂತ ಹೇಳಿದ್ರೆ ತೋಟಗಾರಿಕಾ ಬೆಳೆಗಳಾದಂತಹ ದ್ರಾಕ್ಷಿ, ಅಡಿಕೆ, ಕಾಫಿ ಇವುಗಳಿಗೆ 5 ವರ್ಷದ ಮೇಲ್ಪಟ್ಟು ಸಾಲವನ್ನು ನೀಡಲಾಗುತ್ತೆ. ಸೊ ಇದನ್ನು ನಾವು ದೀರ್ಘಾವಧಿಯ ಸಾಲ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಸೊ ಮೊದಲಿಗೆ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಅಂತ ಹೇಳಿ ಬಂದಾಗ ಇದನ್ನು ನಾವು ಗ್ರಾಮ ಮತ್ತು ಗ್ರಾಮ ಪಂಚಾಯಿತಿಯ ಹಂತದಲ್ಲಿ ನೋಡ್ಬೋದಾಗಿರುತ್ತೆ. ಈ ಒಂದು ಸಹಕಾರ ಸಂಘಗಳು ನೇರವಾಗಿ ರೈತರಿಗೆ ಸಾಲವನ್ನು ನೀಡಲಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಒಂದು ನೀತಿಯನ್ನು ಕೂಡ ಮಾಡಿದ್ದಾರೆ. 3 ಲಕ್ಷದವರೆಗೆ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳಲ್ಲಿ ನೀಡಲಾಗುವಂತಹ ಒಂದು ಸಾಲ ಏನಿರುತ್ತೆ ಅದಕ್ಕೆ 0% ಅಷ್ಟು ಕೊಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಒಂದು ನೀತಿಯನ್ನು ಕೂಡ ಜಾರಿಗೆ ತಗೊಂಡ್ಬಂದಿದ್ದಾರೆ. 2025ರಲ್ಲಿ ಬಂದಂತಹ ಒಂದಿಷ್ಟು ಬದಲಾವಣೆಯಿಂದ ಈ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಏನಿರುತ್ತೆ ಇದು ಮಲ್ಟಿಪರ್ಪೋಸ್ ಸೊಸೈಟಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸುವಂತಹ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಕಾಮನ್ ಸರ್ವಿಸ್ ಸೆಂಟರ್ಗಳಾಗಿ ಕೂಡ ಈ ಒಂದು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಅನ್ನುವಂಥದ್ದು ಕಾರ್ಯವನ್ನು ನಿರ್ವಹಿಸಬಹುದು. ಹಾಗೆ ಜನೌಷಧಿ ಕೇಂದ್ರಗಳಾಗಿ ಕೂಡ ಈ ಒಂದು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಅನ್ನುವಂಥದ್ದು ಕಾರ್ಯವನ್ನು ನಿರ್ವಹಿಸಬಹುದು ಅಂತ ಹೇಳಿ 2025ರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಜಾರಿಗೆ ತರಲಾಗಿದೆ. ನಂತರ 2025ರ ಒಂದು ಮಾಹಿತಿಯ ಪ್ರಕಾರವಾಗಿ ನಮ್ಮ ಕರ್ನಾಟಕದಲ್ಲಿ 6022 ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇದಿಷ್ಟು ಕೂಡ ಬಹಳಷ್ಟು ಪ್ರಮುಖವಾದ ಮಾಹಿತಿ. ಸೊ ಇದಾದ ನಂತರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಂತ ಬಂದಾಗ ಇದನ್ನು ನಾವು DCCB ಅಂತ ಹೇಳಿ ಕರೆಯಲಾಗುತ್ತೆ. ಇವೇನು ಮಾಡುತ್ತೆ ಅಂದರೆ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳಿಗೆ ಸಾಲವನ್ನು ಕೊಡ್ತಾರೆ ಮತ್ತು ಇವರು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಏನಿರುತ್ತೆ ಇದರಿಂದ ಸಾಲವನ್ನು ಪಡೆಯುತ್ತೆ. ಹಾಗಾಗಿ ಇಲ್ಲಿ DCCB ಅನ್ನುವಂಥದ್ದು ಮಧ್ಯವರ್ತಿ ಬ್ಯಾಂಕ್ ಅಂತ ಹೇಳಿ ನಾವು ನೋಡ್ಬೋದು. ಅಂದರೆ SCBಯಿಂದ ಸಾಲವನ್ನು ಪಡೆದು ಪ್ರಾಥಮಿಕ ಒಂದು ಪತ್ತಿನ ಸಹಕಾರ ಸಂಘಗಳಿಗೆ ಸಾಲವನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ 21 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ರಾಜ್ಯ ಸಹಕಾರಿ ಬ್ಯಾಂಕ್ ಅಂತ ಹೇಳಿ ಬರುತ್ತೆ. ಸೊ ಇದನ್ನು ನಾವು ಸ್ಟೇಟ್ ಅಪ್ಯಾಕ್ಸ್ ಬ್ಯಾಂಕ್ ಅಂತಲೂ ಕೂಡ ಕರೆಯಲಾಗುತ್ತೆ. ಈ ಒಂದು ರಾಜ್ಯ ಸಹಕಾರಿ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡುತ್ತೆ ಮತ್ತು ಈ ಒಂದು ಬ್ಯಾಂಕು ನಬಾರ್ಡಿಂದ ಸಾಲವನ್ನು ಪಡೆಯುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಪ್ರಸ್ತುತ 31 SCBಗಳನ್ನು ನಾವು ನಮ್ಮ ರಾಷ್ಟ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರ ದೀರ್ಘಾವಧಿ ಸಾಲಗಳು ಅಂತ ಬಂದಾಗಲೂ ಕೂಡ ನಾವು 2 ರೀತಿಯಾದಂತಹ ಸಹಕಾರ ಸಂಘಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲಿಗೆ ಪ್ರೈಮರಿ ಕೋಆಪರೇಟಿವ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಗಳನ್ನು ನಾವು ನೋಡ್ಬೋದು. ನಂತರದಲ್ಲಿ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ ಬ್ಯಾಂಕನ್ನು ನಾವು ಸ್ಟೇಟ್ ಲೆವೆಲಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವುಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಪ್ರೈಮರಿ ಕೋಆಪರೇಟಿವ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ. ಸೊ ಈ ಒಂದು ಬ್ಯಾಂಕಿನ ಓಲ್ಡ್ ನೇಮ್ ಅಂತ ಬಂದಾಗ ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಹೇಳಿ, ಅಂದರೆ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಆದರೆ ಪ್ರಸ್ತುತವಾಗಿ ಮರು ನಾಮಕರಣವನ್ನು ಮಾಡಿದ್ದಾರೆ. ಸೊ ಪ್ರಸ್ತುತ ಇದನ್ನು ನಾವು ಪ್ರೈಮರಿ ಕೋಆಪರೇಟಿವ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಲೆವೆಲ್ ಅಂತ ಬಂದಾಗ ಇದನ್ನು ನಾವು ತಾಲೂಕು ಹಂತದಲ್ಲಿ ನೋಡ್ಬೋದಾಗಿರುತ್ತೆ. ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ 177 ಪ್ರೈಮರಿ ಕೋಆಪರೇಟಿವ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳನ್ನು ನೋಡ್ಬೋದಾಗಿರುತ್ತೆ. ಈ ಒಂದು ಬ್ಯಾಂಕ್ಗಳು 5 ರಿಂದ 15 ವರ್ಷದವರೆಗೆ ದೀರ್ಘಾವಧಿಯ ಸಾಲವನ್ನು ನೀಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬೋರ್ವೆಲ್ಗಳನ್ನು ತೆಗೆಸುವಂಥದ್ದು, ನಂತರ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲಿಕ್ಕೆ ದೀರ್ಘಾವಧಿಯ ಸಾಲವನ್ನು ನೀಡಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿ ಬರುತ್ತೆ. ಇದನ್ನು ನಾವು ರಾಜ್ಯ ಹಂತದಲ್ಲಿ ನೋಡ್ತೀವಿ. ಸೊ ಈ ಒಂದು ಬ್ಯಾಂಕನ್ನು ನಾವು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್, ಅಂದರೆ ರಾಜ್ಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಹಕಾರಿ ಬ್ಯಾಂಕ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ದೀರ್ಘಾವಧಿಯ ಸಾಲವನ್ನು ನೀಡುವಂತಹ ಸಹಕಾರ ಸಂಘಗಳ ಅಪ್ಯಾಕ್ಸ್ ಬ್ಯಾಂಕ್ ಅಂತ ಹೇಳಿ ನಾವು ರಾಜ್ಯ ಹಂತದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಕೇಂದ್ರ ಹಂತದಲ್ಲಿ 1929ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗುತ್ತೆ ಅಂತ ಹೇಳಿ ನೋಡ್ಬೋದು. ಪ್ರಸ್ತುತ ನಮ್ಮ ದೇಶದಲ್ಲಿ 20 ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಆಗಿರುತ್ತೆ. ಓಕೆ,
ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಕೇಂದ್ರ ಭಾಗದಲ್ಲಿ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳ ಬಗ್ಗೆ. ನಮ್ಮ ಭಾರತದಲ್ಲಿ ಜುಲೈ 2021ರಲ್ಲಿ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ಅನ್ನುವಂಥದ್ದು ಸ್ಥಾಪನೆಯಾಗತ್ತೆ. ಅಂದರೆ ಸಹಕಾರ ಸಚಿವಾಲಯ ಅಂತ ಹೇಳಿ ರಾಷ್ಟ್ರ ಹಂತದಲ್ಲಿ ಜುಲೈ 2021ರಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಸಹಕಾರ ಸಚಿವಾಲಯ ಏನಿದೆ ಇದು ಸಹಕಾರ ಸೇ ಸಮೃದ್ಧಿ ಅನ್ನುವಂತಹ ವಿಷನ್ ಅನ್ನು ಇಟ್ಕೊಂಡು ನಮ್ಮ ಭಾರತದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮಗಳನ್ನು ನೀತಿಗಳನ್ನು ಜಾರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಸಹಕಾರ ಸಚಿವಾಲಯ ಏನಿದೆ ಇದು 2047ರ ವೇಳೆಗೆ ನಮ್ಮ ಭಾರತ ವಿಕಸಿತ ಭಾರತವನ್ನಾಗಿ ಅಂದರೆ ಡೆವಲಪ್ಡ್ ಇಂಡಿಯಾವನ್ನಾಗಿ ಮಾಡುವಂತಹ ಒಂದು ದಾರಿ ಏನಿದೆ ಇದಕ್ಕೆ ಸಹಕಾರ ಕ್ಷೇತ್ರದಿಂದ ಅತ್ಯದ್ಭುತವಾದಂತಹ ಯೋಜನೆಗಳನ್ನು ನೀತಿಗಳನ್ನು ಜಾರಿಗೆ ತರೋದ್ರ ಮೂಲಕ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಪ್ರಸ್ತುತ ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ಅಂತ ಬಂದಾಗ ಯೂನಿಯನ್ ಮಿನಿಸ್ಟರ್ ಬಂದು ಶ್ರೀ ಅಮಿತ್ ಶಾ ಸರ್ ಅವರಾಗಿರ್ತಾರೆ. ಇವರು ಫಸ್ಟ್ ಮತ್ತು ಪ್ರೆಸೆಂಟ್ ಮಿನಿಸ್ಟರ್ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರದಲ್ಲಿ ನ್ಯಾಷನಲ್ ಕಾರ್ಪೊರೇಷನ್ ಪಾಲಿಸಿ ಅಂತ ಹೇಳಿ 2025ರಲ್ಲಿ ಜಾರಿಯನ್ನು ಮಾಡಿದ್ದಾರೆ. ಸೊ ಈ ಒಂದು ಪಾಲಿಸಿ ಏನಿದೆ ಇದು 2025ರಿಂದ 2045ರವರೆಗೆ ಸಹಕಾರ ಕ್ಷೇತ್ರದಲ್ಲಿ ಮಹತ್ವಪೂರ್ಣವಾದಂತಹ ಬದಲಾವಣೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಬಹಳಷ್ಟು ಯೋಜನೆಗಳನ್ನು ಈ ಒಂದು ಪಾಲಿಸಿಯ ಅಡಿಯಲ್ಲಿ ಜಾರಿ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ನಾವು 6 ಪಿಲ್ಲರ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಮೊದಲಿಗೆ ಈ ಸಹಕಾರ ಸಂಘಗಳು ಅಂತ ಬಂದಾಗ ಫೌಂಡೇಶನ್ ಏನಿರುತ್ತೆ ಇದನ್ನು ಸ್ಟ್ರೆಂತ್ ಮಾಡುವಂಥದ್ದು, ಅಂದರೆ ಲೀಗಲ್ ರಿಫಾರ್ಮ್ಸ್ಗಳನ್ನು ತರುವಂಥದ್ದು, ನಂತರ ಡಿಜಿಟಲೈಸೇಷನ್ ಮಾಡುವಂಥದ್ದು, ಬೆಟರ್ ಗವರ್ನೆನ್ಸನ್ನು ಜಾರಿಗೆ ತಗೊಂಬರುವಂಥದ್ದು. ಸೊ ನಂತರ ಈ ಸಹಕಾರ ಕ್ಷೇತ್ರ ಏನಿದೆ ಇದರಲ್ಲಿ ಫೈನಾನ್ಷಿಯಲ್ ಎಂಪವರ್ಮೆಂಟನ್ನು ಜಾರಿಗೆ ತಗೊಂಬರುವಂಥದ್ದು, ನಂತರ ಬಿಸ್ನೆಸ್ ಎಕೋಸಿಸ್ಟಮನ್ನು ಜಾರಿಗೆ ತರೋದ್ರ ಮೂಲಕ ಕೋಆಪರೇಟಿವ್ ವಿಲೇಜ್ಗಳನ್ನು ಸ್ಥಾಪನೆಯನ್ನು ಮಾಡುವಂಥದ್ದು ಮತ್ತು ಗ್ರಾಮೀಣ ಭಾಗದಲ್ಲಿ ಕ್ಲಸ್ಟರ್ಗಳನ್ನು ನಿರ್ಮಾಣವನ್ನು ಮಾಡುವಂಥದ್ದು, ನಂತರ ಸಹಕಾರ ಕ್ಷೇತ್ರದಲ್ಲಿ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳುವಂಥದ್ದು, ನಂತರ ನ್ಯೂ ಸೆಕ್ಟರ್ ಅಂತ ಹೇಳಿ ಜಾರಿಗೆ ತಗೊಂಡು ಬಂದು ಅದರ ಅಡಿಯಲ್ಲಿ ಗ್ರೀನ್ ಎನರ್ಜಿಯನ್ನು ವೇಸ್ಟ್ ಮ್ಯಾನೇಜ್ಮೆಂಟನ್ನು ನಿರ್ವಹಣೆಯನ್ನು ಮಾಡುವಂಥದ್ದು. ಹಾಗೆ ಗ್ರೀನ್ ಎನರ್ಜಿ ಅಂತ ಬಂದಾಗ ಸಹಕಾರ ಟ್ಯಾಕ್ಸಿ ಅಂತ ಹೇಳಿ ಸರ್ವಿಸ್ಗಳನ್ನು ಕೊಡುವಂಥದ್ದು. ನಂತರ ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಹಾಗೂ ಯುವ ಜನರೇನಿರ್ತಾರೆ ಅವರೆಲ್ಲರಿಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು 2025ರ ನ್ಯಾಷನಲ್ ಕಾರ್ಪೊರೇಷನ್ ಪಾಲಿಸಿಯ ಮುಖ್ಯ ಉದ್ದೇಶಗಳು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ರಾಷ್ಟ್ರ ಹಂತದಲ್ಲಿ ಈ ಸಹಕಾರ ಕ್ಷೇತ್ರವನ್ನು ಒಂದು ಡೆವಲಪ್ ಮಾಡಬೇಕು, ಭಾಳಷ್ಟು ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ. ಸೊ ಇಲ್ಲಿ ರಾಷ್ಟ್ರ ಹಂತದಲ್ಲಿ ಸಹಕಾರ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಬಂದಿದ್ದಾರೆ ಅಂತ ಹೇಳಿ ನೋಡ್ಬೋದು. ಅದರಲ್ಲಿ ಪ್ರಮುಖವಾದಂತಹ ಯೋಜನೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಯುವ ಸಹಕಾರ ಸ್ಕೀಮ್ ಅಂತ ಹೇಳಿ ಬರುತ್ತೆ. ಈ ಒಂದು ಸ್ಕೀಮನ್ನು ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನುವಂಥದ್ದು ಜಾರಿಗೆ ತಗೊಂಬಂದಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಯೋಜನೆಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಯಾರೆಲ್ಲ ಹೊಸದಾಗಿ ಸಹಕಾರ ಸಂಘಗಳನ್ನು ಸ್ಥಾಪನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಹಾಗೆ ಸಹಕಾರ ಸಂಘಗಳ ಮುಖಾಂತರವಾಗಿ ಹೊಸ ಸ್ಟಾರ್ಟಪ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಆ ಎಲ್ಲ ಯುವ ಜನರಿಗೆ ಪ್ರೋತ್ಸಾಹವನ್ನು ಕೊಡುವಂತಹ ಕಾರ್ಯಕ್ರಮ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನು ಸ್ಟಾರ್ಟಪ್ ಐಡಿಯಾಸ್ ಇರುತ್ತೆ ಅವುಗಳ ಮೇಲೆ 80% ಮಹಿಳೆಯರಿಗಾಗಿರ್ಬೋದು ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗಾಗಿರ್ಬೋದು, ಹಾಗೆ ವಿಶೇಷ ಜನರಿಗೆ 80% ಪ್ರೋತ್ಸಾಹಧನವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇನ್ನುಳಿದಂತಹ ಜನರಿಗೆ 70% ಒಂದು ಪ್ರಾಜೆಕ್ಟ್ ಕಾಸ್ಟಲ್ಲಿ ಪ್ರೋತ್ಸಾಹಧನವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ಬೋದು. ಈ ಒಂದು ಯೋಜನೆಯಲ್ಲಿ ನಾವು 2% ಇಂಟ್ರೆಸ್ಟನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಯುವ ಸಹಕಾರ ಯೋಜನೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಯುವ ಸಹಕಾರ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯೂ ಆಗಿರುತ್ತೆ. ಓಕೆ, ಸೊ ಇದಾದ ನಂತರ
ಆಯುಷ್ಮಾನ್ ಸಹಕಾರ ಯೋಜನೆಯನ್ನು ರಾಷ್ಟ್ರ ಹಂತದಲ್ಲಿ ಜಾರಿಗೆ ತಗೊಂಡ್ಬಂದಿದ್ದಾರೆ. ಸೊ ಈ ಒಂದು ಯೋಜನೆ ಏನಿದೆ ಇದು ಸಹಕಾರ ಸಂಘಗಳು ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಪಾತ್ರವನ್ನು ನಿರ್ವಹಿಸಬೇಕು ಅಂತ ಹೇಳಿ ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ. ಸೊ ಯಾವ ಸಹಕಾರ ಸಂಘಗಳು ಹೆಲ್ತ್ ಕೇರ್ ಸೆಕ್ಟರ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅಥವಾ ಫಾರ್ಮಸಿ ಆಗಿರ್ಬೋದು, ಇವುಗಳಲ್ಲಿ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತಹ ಮೂಲ ಸೌಕರ್ಯಗಳನ್ನು ಒದಗಿಸಲು ಇಂಟ್ರೆಸ್ಟ್ ಇರುತ್ತೆ, ಅಂತಹ ಸಹಕಾರ ಸಂಘಗಳಿಗೆ ಒಂದು ಪ್ರೋತ್ಸಾಹಧನವನ್ನು ನೀಡುವಂತಹ ಒಂದು ಯೋಜನೆ ಅಂತ ಹೇಳಿ ನೋಡ್ಬೋದು. ಸೊ ಈ ಒಂದು ಯೋಜನೆ ಏನು ಮಾಡುತ್ತೆ ಅಂದರೆ ನ್ಯಾಷನಲ್ ಹೆಲ್ತ್ ಪಾಲಿಸಿ ಏನಿದೆ ಮತ್ತು ಆಯುಷ್ಮಾನ್ ಭಾರತ ಏನಿದೆ ಈ ಒಂದು ಯೋಜನೆಯ ಅಡಿಯಲ್ಲಿ ಮಹತ್ವಪೂರ್ಣವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ವರ್ಲ್ಡ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಪ್ಲಾನ್ ಅನ್ನು ಕೂಡ ಜಾರಿಗೆ ತಗೊಂಡ್ಬಂದಿದ್ದಾರೆ. ಈ ಒಂದು ಯೋಜನೆಯನ್ನು ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿ ಲೆವೆಲ್ ಅಂದರೆ ಗ್ರಾಮೀಣ ಹಂತದಲ್ಲಿ ಈ ಒಂದು ಸ್ಟೋರೇಜ್ ಪ್ಲಾನನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ. 700 ಲಕ್ಷ ಮೆಟ್ರಿಕ್ ಟನ್ಗಳನ್ನು ಒಳಗೊಂಡಿರುವಂತಹ ಸ್ಟೋರೇಜನ್ನು ಈ ಒಂದು ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿ ಲೆವೆಲಲ್ಲಿ ಸ್ಥಾಪನೆಯನ್ನು ಮಾಡಬೇಕು ಅನ್ನುವಂಥದ್ದು ಈ ಒಂದು ಯೋಜನೆಯ ಮೂಲ ಉದ್ದೇಶವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಯಾಕೆ ಈ ರೀತಿಯಾಗಿ ಗ್ರೇನ್ ಸ್ಟೋರೇಜ್ ಪ್ಲಾನನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ ಅಂತ ಹೇಳಿದ್ರೆ, ಈಗ ಗ್ರಾಮೀಣ ಭಾಗದಲ್ಲಿ ಕೃಷಿ ಅಂತ ಬಂದಾಗ ಅತಿಯಾದ ಮಳೆಯಿಂದನೂ ಕೂಡ ಬೆಳೆ ನಷ್ಟವಾಗುತ್ತೆ, ಹಾಗೆ ಅತಿಯಾದ ಬರದಿಂದನೂ ಕೂಡ ಬೆಳೆ ನಷ್ಟವಾಗುತ್ತೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಒಂದು ಕೀಟ ಬಾಧೆಯಿಂದನೂ ಕೂಡ ಬಹಳಷ್ಟು ರೈತರು ಈ ಒಂದು ಬೆಳೆ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ತೊಂದರೆಗಳನ್ನು ನಿವಾರಣೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಈಗ ಎಲ್ಲರೂ ಕೂಡ ಒಂದು ಆಹಾರ ಧಾನ್ಯವನ್ನು ಬೆಳೀತಾ ಇದ್ದಾರೆ ಅನ್ನುವಾಗ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ಕಡಿಮೆ ಬೆಲೆಗೆ ಬೆಳೆಯನ್ನು ಮಾರಾಟವನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ಕೂಡ ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಸ್ಟೋರೇಜ್ ಪ್ಲಾನನ್ನು ಜಾರಿಗೆ ತರಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಓಕೆ, ಸೊ ಇದಾದ ನಂತರದಲ್ಲಿ ವೈಟ್ ರೆವಲ್ಯೂಷನ್ ಅಂದರೆ ಬಿಳಿ ಕ್ರಾಂತಿ ಅಂತ ಹೇಳಿ ಕರೆಯಲಾಗುತ್ತೆ, 2.0 ಅಂತ ಹೇಳಿ ಜಾರಿಗೆ ತಗೊಂಡ್ಬಂದಿದ್ದಾರೆ. ಸೊ ಇದು ಡೈರಿ ಕ್ಷೇತ್ರ ಏನಿರುತ್ತೆ ಇದನ್ನು ವಿಶ್ವ ಮಟ್ಟದಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಹೇಳಿ ಈ ಒಂದು ಯೋಜನೆಯ ಮೂಲ ಉದ್ದೇಶವಾಗಿರುತ್ತೆ. ಈ ಒಂದು ಯೋಜನೆಯ ಅಡಿಯಲ್ಲಿ ಡೈರಿ ಕೋಆಪರೇಟಿವ್ ನೆಟ್ವರ್ಕ್ ಏನಿರುತ್ತೆ ಇದನ್ನು ಬಲಗೊಳಿಸುವಂಥದ್ದು, ಹಾಗೆ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಏನಿರುತ್ತೆ ಇದನ್ನು ಇನ್ಕ್ರೀಸ್ ಮಾಡುವಂಥದ್ದು 50%. ಇದಕ್ಕೆ 2028 ಮತ್ತು 29ನೇ ಸಾಲನ್ನು ಗುರಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಶ್ವೇತಾ ಕ್ರಾಂತಿ ಅಂತಲೂ ಕೂಡ ಕರಿಬಹುದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಗ್ರಾಮೀಣ ಭಾಗದಲ್ಲಿ ಸ್ಥಾಪನೆಗೊಂಡಿರುವಂತಹ ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿಗಳು PM ಭಾರತೀಯ ಜನೌಷಧಿ ಕೇಂದ್ರಗಳಾಗಿ ಕಾರ್ಯವನ್ನು ನಿರ್ವಹಿಸಲು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳಿ ಬಂದಾಗ ಇವುಗಳಿಗೆ ಆದಾಯ ಮೂಲವನ್ನು ಹೆಚ್ಚಿಸುವಂತಹ ಉದ್ದೇಶದಿಂದ ಜೊತೆಗೆ ಗ್ರಾಮೀಣ ಭಾಗದ ಜನರಿಗೆ ಕಡಿಮೆ ಬೆಲೆಯಲ್ಲಿ ಈ ಒಂದು ಮೆಡಿಷನ್ಸ್ಗಳನ್ನು ಕೊಡುವಂತಹ ಉದ್ದೇಶವನ್ನು ಒಳಗೊಂಡಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇನ್ನು ಮುಂದೆ ಜನೌಷಧಿ ಕೇಂದ್ರಗಳಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಅವಕಾಶಗಳನ್ನು ಪಡ್ಕೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಯೂನಿವರ್ಸಿಟಿ ಅಂತ ಹೇಳಿ, ಸೊ ಇದನ್ನು ನಾವು ತ್ರಿಭುವನ ಸಹಕಾರಿ ಯೂನಿವರ್ಸಿಟಿ ಅಂತಲೂ ಕೂಡ ಕರಿಬೋದು. ಇದನ್ನು 2025ರಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಯೂನಿವರ್ಸಿಟಿಯ ಮುಖಾಂತರವಾಗಿ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಮಾಡುವಂತಹ ಯುವ ಜನರಿಗೆ ಅವಕಾಶಗಳನ್ನು ಮಾಡಿಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ಕೋಆಪರೇಟಿವ್ ಮ್ಯಾನೇಜ್ಮೆಂಟಲ್ಲಿ ಡಿಪ್ಲೊಮವನ್ನು ಮಾಡುವಂತಹ ಡಿಗ್ರಿಯನ್ನು ಮಾಡುವಂತಹ ಒಂದು ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟೀಸ್ ಏನಿರುತ್ತೆ ಇವು 25ಕ್ಕೂ ಹೆಚ್ಚು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನು ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಬೋದು. ಸೊ ಇದರಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಗಳು ಕಾಮನ್ ಸರ್ವಿಸ್ ಸೆಂಟರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ಬೋದು, ಹಾಗೆ ಜನೌಷಧಿ ಕೇಂದ್ರಗಳಾಗಿ ಕೂಡ ಕಾರ್ಯವನ್ನು ನಿರ್ವಹಿಸುವಂತಹ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ,
ನಂತರ ನಮ್ಮ ಭಾರತದಲ್ಲಿ 3 ಹೊಸದಾಗಿ ನ್ಯಾಷನಲ್ ಕೋಆಪರೇಟಿವ್ ಸೊಸೈಟಿಗಳನ್ನು ಜಾರಿಗೆ ತಗೊಂಬಂದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನ್ಯಾಷನಲ್ ಕೋಆಪರೇಟಿವ್ ಆರ್ಗ್ಯಾನಿಕ್ ಲಿಮಿಟೆಡ್ ಅಂತ ಹೇಳಿ, ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾರು ಮಾಡ್ತಾರೆ, ಆರ್ಗ್ಯಾನಿಕ್ ಅಗ್ರಿಕಲ್ಚರಲ್ ಯಾರು ಮಾಡ್ತಾರೆ ಅವರಿಗೆ ಪ್ರೋತ್ಸಾಹವನ್ನು ಮಾಡುವಂತಹ ಒಂದು ಲಿಮಿಟೆಡ್ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ನ್ಯಾಷನಲ್ ಕೋಆಪರೇಟಿವ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಅಂತ ಹೇಳಿ, ಅಂದರೆ ರೈತರು ಬೆಳೆದಂತಹ ಒಂದು ಕೃಷಿ ಧಾನ್ಯಗಳೇನಿರುತ್ತೆ ಅಥವಾ ಕೃಷಿ ಉತ್ಪನ್ನಗಳೇನಿರುತ್ತೆ ಅವುಗಳನ್ನು ಭಾರತ್ ಬ್ರ್ಯಾಂಡ್ ಅನ್ನುವಂತಹ ಬ್ರ್ಯಾಂಡ್ನ ಅಡಿಯಲ್ಲಿ ರಫ್ತನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಭಾರತೀಯ ಬೀಜ್ ಸಹಕಾರಿ ಸಮಿತಿ ಲಿಮಿಟೆಡ್ ಅಂತ ಹೇಳಿ ಬರುತ್ತೆ. ಸೊ ಈ ಒಂದು ಸಂಸ್ಥೆ ಪ್ರೊಡಕ್ಷನ್ ಆಫ್ ಸೀಡ್ಸ್ ಆಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಸೀಡ್ಸ್ ಆಗಿರ್ಬೋದು, ಸೊ ಇವುಗಳ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಬಹಳಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ನಂತರದಲ್ಲಿ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಷನ್ ಸ್ಲೋಗನ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ಸಹಕಾರ ಸೇ ಸಮೃದ್ಧಿ ಅಂತ ಹೇಳಿದ್ರೆ ಈ ಒಂದು ವಿಷನ್ ಅಥವಾ ಸ್ಲೋಗನ್ ಅನ್ನುವಂಥದ್ದು ನಮ್ಮ ಭಾರತದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ದ ಗೌರ್ಮೆಂಟ್ ಆಫ್ ಇಂಡಿಯಾದವರ ಒಂದು ವಿಷನ್ ಮತ್ತು ಸ್ಲೋಗನ್ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ನಮಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ 2025 ಈ ಒಂದು ವರ್ಷವನ್ನು ಇಂಟರ್ನ್ಯಾಷನಲ್ ಇಯರ್ ಆಫ್ ಕಾರ್ಪೊರೇಷನ್ ಅಂದರೆ ಸಹಕಾರ ವರ್ಷ ಅಂತ ಹೇಳಿ ಯುನೈಟೆಡ್ ನೇಷನ್ಸ್ ಅವರು ಘೋಷಣೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಸೊ 2025 ಅಂತಾರಾಷ್ಟ್ರೀಯ ವರ್ಷದ ಅಫಿಷಿಯಲ್ ಗ್ಲೋಬಲ್ ಥೀಮನ್ನು ನಾವು ನೋಡೋದಾದರೆ ಕಾರ್ಪೊರೇಟಿವ್ಸ್ ಬಿಲ್ಡ್ಸ್ ಬೆಟರ್ ವರ್ಲ್ಡ್ ಅಂತ ಹೇಳಿ. ಸೊ ಈ ಒಂದು ಥೀಮ್ ಏನಿರುತ್ತೆ ಇದು 2025 ಸಂಪೂರ್ಣ ವರ್ಷದಲ್ಲಿ ಜಾರಿಯಲ್ಲಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಪ್ರತಿ ವರ್ಷ ಜುಲೈ 5 ಇಂಟರ್ನ್ಯಾಷನಲ್ ಡೇ ಆಫ್ ಕಾರ್ಪೊರೇಟಿವ್ಸ್ ಅಂತ ಹೇಳಿ ನಾವು ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಈ ಒಂದು ದಿನದ ಪೆಸಿಫಿಕ್ ಥೀಮ್ ಅಂತ ಬಂದಾಗ ಕಾರ್ಪೊರೇಟಿವ್ಸ್ ಡ್ರೈವಿಂಗ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಸೊಲ್ಯೂಷನ್ ಫಾರ್ ಎ ಬೆಟರ್ ವರ್ಲ್ಡ್ ಅನ್ನುವಂಥದ್ದು ಈ ಒಂದು ಪೆಸಿಫಿಕ್ ದಿನದ ಥೀಮ್ ಆಗಿರುತ್ತೆ ಅಂತ ಹೇಳಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಬಹಳಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ ಅಂತಲೇ ನಾನು ಈ ಒಂದು ಸ್ಲೋಗನ್ಸನ್ನು ತೆಗೆದುಕೊಂಡಿದ್ದೇನೆ. ಸಹಕಾರ ಸೇ ಸಮೃದ್ಧಿ ಅಂತ ಹೇಳಿದ್ರೆ ನಮ್ಮ ಭಾರತದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ರವರ ವಿಷನ್ ಮತ್ತು ಸ್ಲೋಗನ್ ಆಗಿರುತ್ತೆ. ಕಾರ್ಪೊರೇಟಿವ್ಸ್ ಬಿಲ್ಡ್ಸ್ ಎ ಬೆಟರ್ ವರ್ಲ್ಡ್ಸ್ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ಇಯರ್ ಆಫ್ ಕಾರ್ಪೊರೇಟಿವ್ಸ್ 2025ನ ಒಂದು ಇಯರ್ನ ಸಂಪೂರ್ಣವಾಗಿ ಈ ಒಂದು ಸ್ಲೋಗನನ್ನು ನಾವು ನೋಡ್ತೀವಿ. ನಂತರ ಇಂಟರ್ನ್ಯಾಷನಲ್ ಡೇ ಆಫ್ ಕಾರ್ಪೊರೇಟಿವ್ಸ್ ಅಂತ ಬಂದಾಗ ಜುಲೈ 5 ಆಚರಣೆಯನ್ನು ಮಾಡಿರುವಂತಹ ದಿನದ ಥೀಮ್ ಅಂತ ಬಂದು ಕಾರ್ಪೊರೇಟಿವ್ಸ್ ಅನ್ನುವಂಥದ್ದು ಡ್ರೈವಿಂಗ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಸೊಲ್ಯೂಷನ್ ಫಾರ್ ಎ ಬೆಟರ್ ವರ್ಲ್ಡ್ ಅನ್ನುವಂಥದ್ದು ಆಗಿರುತ್ತೆ. ಸೊ ನಿಮಗೆ ಈ ಒಂದು ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆ, ಸೊ ಈ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಪಟ್ಟಿಯಲ್ಲೂ ಕೂಡ ನೋಡ್ಬೋದು. ಇಂಟರ್ನ್ಯಾಷನಲ್ ಡೇ ಆಫ್ ಕಾರ್ಪೊರೇಟಿವ್ಸ್ ಅಂತ ಬಂದಾಗ ಪ್ರತಿ ವರ್ಷ ನಾವು ಜುಲೈ 5 ಆಚರಣೆಯನ್ನು ಮಾಡಲಾಗುತ್ತೆ ಅಥವಾ ಜುಲೈನ ಮೊದಲ ಶನಿವಾರದಂದು ಈ ಒಂದು ಇಂಟರ್ನ್ಯಾಷನಲ್ ಡೇ ಆಫ್ ಕಾರ್ಪೊರೇಟಿವ್ಸನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಸೊ ನಂತರದಲ್ಲಿ ಆಲ್ ಇಂಡಿಯಾ ಕೋಆಪರೇಟಿವ್ ವೀಕ್ ಅಂತ ಬಂದಾಗ ಅಂದರೆ ಆಲ್ ಇಂಡಿಯಾ ಸಹಕಾರ ವಾರ ಅಂತ ಬಂದಾಗ ನವೆಂಬರ್ 14ರಿಂದ 20ರವರೆಗೆ 7 ದಿನಗಳ ಕಾಲ ನಾವು ಸಹಕಾರ ವಾರವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ನಂತರ ಇಂಟರ್ನ್ಯಾಷನಲ್ ಇಯರ್ ಆಫ್ ಕಾರ್ಪೊರೇಟಿವ್ಸ್ ಅಂತ ಬಂದಾಗ 2025 ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅಂತ ಹೇಳಿ ವಿಶ್ವಮಟ್ಟದಲ್ಲಿ ಘೋಷಣೆಯನ್ನು ಮಾಡಿರೋದ್ರಿಂದ 2025 ಎಂಟೈರ್ ವರ್ಷ ನಾವು ಸಹಕಾರ ಸಂಘವನ್ನು ಆಚರಣೆಯನ್ನು ಮಾಡ್ತೀವಿ. ಸೊ ಇದು ಮೊಟ್ಟ ಮೊದಲ ಬಾರಿಗೆ 2012ರಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಸಂಘ ಅಂತ ಹೇಳಿ ಘೋಷಣೆಯನ್ನು ಮಾಡಿದರು. 2012ರ ನಂತರ 2025 ಕೂಡ ಕಾರ್ಪೊರೇಟಿವ್ ವರ್ಷ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಸೊ ನಂತರದಲ್ಲಿ
ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ನಾವು 1 ವಾರಗಳ ಕಾಲ ಅಂದರೆ ನವೆಂಬರ್ 14ರಿಂದ 20ರವರೆಗೆ ಆಚರಣೆಯನ್ನು ಮಾಡಲಾಗುತ್ತೆ. ಸೊ ಇದನ್ನೇ ನಾವು ಆಲ್ ಇಂಡಿಯಾ ಕೋಆಪರೇಟಿವ್ ವೀಕ್ ಅಂತ ಹೇಳಿ ಈ ಒಂದು ಪಟ್ಟಿಯಲ್ಲಿ ನೀವು ನೋಡಿರ್ತೀರ. ಸೊ ಇದೇ ಒಂದು ಯೋಜನೆಯನ್ನು ನೀವಿಲ್ಲಿ ಆಲ್ ಇಂಡಿಯಾ ಕೋಆಪರೇಟಿವ್ ವೀಕ್ ಅಂತ ಹೇಳಿ. ನಂತರ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ನಾವು ನವೆಂಬರ್ 14ರಿಂದ 20ರವರೆಗೆ 7 ದಿನಗಳ ಕಾಲ ಆಚರಣೆಯನ್ನು ಮಾಡ್ತೇವೆ. ಇದನ್ನೇ ನಾವು ಆಲ್ ಇಂಡಿಯಾ ಕೋಆಪರೇಟಿವ್ ವೀಕ್ ಅಥವಾ ಸಹಕಾರ ವಾರ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತೀವಿ. ಸೊ ಇದು ಭಾರತದ ಸಹಕಾರ ಕ್ಷೇತ್ರದಲ್ಲಿ ಆಚರಿಸಲಾಗುವಂತಹ ಅತಿ ದೊಡ್ಡ ರಾಷ್ಟ್ರೀಯ ಹಬ್ಬ ಅಂತ ಹೇಳಿ ನಾವು ನೋಡ್ಬೋದು. ಸಹಕಾರ ಚಳುವಳಿಯ ಸಾಧನೆಗಳನ್ನು ಸ್ಮರಿಸಲು ಮತ್ತು ಜನರಲ್ಲಿ ಈ ಸಹಕಾರ ಸಂಘಗಳ ಕುರಿತು ಅರಿವನ್ನು ಮೂಡಿಸಲು ಇದನ್ನು ಆಚರಣೆಯನ್ನು ಮಾಡಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನವೆಂಬರ್ 14ರಂದು ಈ ಒಂದು ಸಹಕಾರ ಸಪ್ತಾಹವನ್ನು ಆರಂಭವನ್ನು ಮಾಡ್ತಾರೆ. ಯಾಕೆ ಆರಂಭವನ್ನು ಮಾಡ್ತಾರೆ ಅಂತ ಹೇಳಿ ನಾವು ಹಿನ್ನೆಲೆಯನ್ನು ನೋಡೋದಾದರೆ, ಸೊ ಇಲ್ಲಿ ಸಹಕಾರ ಸಪ್ತಾಹ ಅನ್ನುವಂಥದ್ದು ಭಾರತದ ಮೊದಲ ಪ್ರಧಾನಿಗಳಾದಂತಹ ಪಂಡಿತ್ ಜವಾಹರಲಾಲ್ ನೆಹರೂರವರ ಜನ್ಮದಿನವಾದಂತಹ ನವೆಂಬರ್ 14ರಂದು ಆರಂಭವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನೆಹರೂರವರು ಕೂಡ ಸಹಕಾರ ಚಳುವಳಿಯ ಬಲವಾದಂತಹ ಬೆಂಬಲಿಗರು ಆಗಿರ್ತಾರೆ. ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಸಹಕಾರ ಚಳುವಳಿಯನ್ನು ಹರಡಬೇಕು ಅನ್ನುವಂತಹ ಅದ್ಭುತವಾದಂತಹ ಗುರಿಯನ್ನು, ಕನಸನ್ನು ಇವರು ಕಂಡಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಅಖಿಲ ಭಾರತ ಸಹಕಾರ ಸಪ್ತಾಹ ಅನ್ನುವಂಥದ್ದು ನವೆಂಬರ್ 14ರಂದು ಆರಂಭವಾಗುತ್ತೆ. ಇದು ಎಂಡ್ ಆಗುವಂಥದ್ದು ನವೆಂಬರ್ 20ನೇ ತಾರೀಕು ಆಗಿರುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನೋಡ್ತಾ ಹೋದರೆ, ಪ್ರಸ್ತುತ 2025ರಲ್ಲಿ ಆಚರಣೆಯನ್ನು ಮಾಡಲಾಗಿರುವಂತಹ ಸಹಕಾರ ಸಪ್ತಾಹ ಬಂದು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಆಗಿರುತ್ತೆ. ಸೊ ಇದರ ಘೋಷವಾಕ್ಯ ಅಂತ ಹೇಳಿ ಬಂದಾಗ, ಆತ್ಮನಿರ್ಭರ ಭಾರತಕ್ಕೆ ಸಹಕಾರ ಸಂಘಗಳೇ ವಾಹನಗಳು ಅಂತ ಹೇಳಿ ತಿಳಿಸಿದ್ದಾರೆ. ಅಂದರೆ ಕಾರ್ಪೊರೇಟಿವ್ಸ್ ಆಸ್ ವೆಹಿಕಲ್ಸ್ ಫಾರ್ ಆತ್ಮನಿರ್ಭರ್ ಭಾರತ ಅಂತ ಹೇಳಿ ಈ ವರ್ಷದ ಘೋಷವಾಕ್ಯವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ವರ್ಷ ವಿಶೇಷವಾಗಿ ಗ್ರಾಮೀಣ ಸಾಲ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಮಹಿಳಾ ಸಬಲೀಕರಣದಲ್ಲಿ ಸಹಕಾರ ಸಂಘಗಳು ಹೇಗೆ ಪಾತ್ರವನ್ನು ನಿರ್ವಹಿಸಬೇಕು ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಸಹಕಾರ ಸಪ್ತಾಹ ಅಂತ ಬಂದಾಗ ನಾವು 7 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತೀವಿ. ಸೊ ಈ ಒಂದು 7 ದಿನಗಳಲ್ಲೂ ಕೂಡ ನಾವು ಉಪ ವಿಷಯಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲಿಗೆ ನವೆಂಬರ್ 14 ಅಂತ ಬಂದಾಗ ಪಾರದರ್ಶಕತೆ ಮತ್ತು ದಕ್ಷತೆಗಾಗಿ ಡಿಜಿಟಲೀಕರಣಕ್ಕೆ ಉತ್ತೇಜನವನ್ನು ನೀಡುವಂತಹ ವಿಷಯವನ್ನು ನೋಡ್ಬೋದು. ನವೆಂಬರ್ 15 ಅಂತ ಬಂದಾಗ ಸಹಕಾರಿ ಶಿಕ್ಷಣದಲ್ಲಿ ರೂಪಾಂತರವನ್ನು ತರುವಂಥದ್ದು, ಹಾಗೆ ಹೊಸ ತ್ರಿಭುವನ ಸಹಕಾರಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆಯನ್ನು ಮಾಡುವಂಥದ್ದು ಮತ್ತು ನಿರ್ವಹಣೆಯನ್ನು ಮಾಡುವಂಥದ್ದು ಮೂಲ ವಿಷಯವಾಗಿರುತ್ತೆ ಅಂತ ಹೇಳಿ ನೋಡ್ಬೋದು. ನಂತರ ನವೆಂಬರ್ 16 ಅಂತ ಬಂದಾಗ ಸಹಕಾರ ಸಂಘಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಬಲಪಡಿಸುವಂಥದ್ದು. ನವೆಂಬರ್ 17 ಅಂತ ಬಂದಾಗ ರಾಷ್ಟ್ರೀಯ ಸಹಕಾರ ನೀತಿಯ ವ್ಯವಸ್ಥೆಯನ್ನು ಮತ್ತು ಭವಿಷ್ಯದ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು. ನವೆಂಬರ್ 18 ಅಂತ ಬಂದಾಗ ಯುವಕರು, ಮಹಿಳೆಯರು ಮತ್ತು ದುರ್ಬಲ ವರ್ಗದವರ ಸಬಲೀಕರಣವನ್ನು ಮಾಡುವಂತಹ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸುವಂಥದ್ದು. ನಂತರ ನವೆಂಬರ್ 19 ಅಂತ ಬಂದಾಗ ಹೊಸ ಕ್ಷೇತ್ರಗಳಿಗೆ ವಿಸ್ತರಣೆ, ಅಂದರೆ ಸಹಕಾರ ಚಳುವಳಿಗಳು ಪ್ರವಾಸೋದ್ಯಮ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಸಿರು ಇಂಧನಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸುವಂತಹ ಒಂದು ನೀತಿಯನ್ನು, ಕ್ರಮಗಳನ್ನು ಜಾರಿಗೆ ತರಲಾಗಿದೆ. ನವೆಂಬರ್ 20 ಅಂತ ಬಂದಾಗ ಜಾಗತಿಕ ಸ್ಪರ್ಧೆಗಾಗಿ ನವೀನ ವ್ಯವಹಾರ ಮಾದರಿಗಳನ್ನು ಕೂಡ ಈ ಒಂದು ಸಹಕಾರ ಚಳುವಳಿಗಳು ಜಾರಿಯನ್ನು ಮಾಡಬೇಕು ಅನ್ನುವಂತಹ ಉಪ ವಿಷಯಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ
ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ 2025ನೇ ವರ್ಷವನ್ನು ನಾವು ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅಂತ ಹೇಳಿ ವಿಶ್ವಸಂಸ್ಥೆ ಘೋಷಣೆಯನ್ನು ಮಾಡಿದೆ. ಸೊ ಇದರ ಜಾಗತಿಕ ಘೋಷವಾಕ್ಯ ಅಂತ ಬಂದಾಗ ಸಹಕಾರ ಸಂಘಗಳು ಉತ್ತಮ ಜಗತ್ತನ್ನು ನಿರ್ಮಿಸುತ್ತೆ ಅನ್ನುವಂತಹ ಸ್ಲೋಗನನ್ನು ನಾವು ಈ ಹಿಂದಿನ ಪಟ್ಟಿಯಲ್ಲೂ ಕೂಡ ಅಭ್ಯಾಸವನ್ನು ಮಾಡಿರ್ತೀವಿ. ಓಕೆ, ಸೊ ಇದಾದ ನಂತರ ನೀವು ಇಲ್ಲಿ ಪಟ್ಟಿಯಲ್ಲೂ ಕೂಡ ನೋಡ್ಬೋದು, ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದೇನೆ. ರಾಷ್ಟ್ರೀಯ ಹಂತ ಅಂತ ಬಂದಾಗ ಅಖಿಲ ಭಾರತ ಸಪ್ತಾಹ ದಿನವನ್ನು ನೋಡ್ತೀವಿ. ನವೆಂಬರ್ 14ರಿಂದ 20ರವರೆಗೆ ಆಚರಣೆಯನ್ನು ಮಾಡ್ತೀವಿ. ಸೊ ಈ ಒಂದು ಸಹಕಾರ ಸಪ್ತಾಹ ಅನ್ನುವಂಥದ್ದು ಭಾರತದಲ್ಲಿ 1953 ಮತ್ತು 54ನೇ ಸಾಲಿನಿಂದ ಆರಂಭವಾಗಿದೆ ಅಂತ ಹೇಳಿ ನೋಡ್ಬೋದು. ಸೊ ಇದರ ಆಯೋಜಕರು ಅಂತ ಬಂದಾಗ ಭಾರತೀಯ ರಾಷ್ಟ್ರೀಯ ಸಹಕಾರ ಒಕ್ಕೂಟ ಇದನ್ನು ಆಯೋಜನೆಯನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟ ಅಂತ ಬಂದಾಗ ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನು ನಾವು ನೋಡಲಾಗುತ್ತೆ. ದಿನಾಂಕ ಬಂದಾಗ ಜುಲೈನ ಮೊದಲನೇ ಶನಿವಾರದಂದು ನಾವು ಆಚರಣೆಯನ್ನು ಮಾಡಲಾಗುತ್ತೆ. ಸೊ ಇದನ್ನು ವಿಶ್ವಸಂಸ್ಥೆ 1923ರಿಂದ ಆರಂಭವನ್ನು ಮಾಡಿದೆ ಅಂತ ಹೇಳಿ ನೋಡ್ಬೋದು. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡುವಂಥವರು ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ನಮ್ಮ ಕರ್ನಾಟಕದಲ್ಲಿ ಸಹಕಾರ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದಂಥ ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಹೋಗೋಣ. 2025ನೇ ಸಾಲಿನ ಸಹಕಾರ ರತ್ನ ಪ್ರಶಸ್ತಿಯನ್ನು ಕರ್ನಾಟಕದಲ್ಲಿ ಪ್ರದಾನವನ್ನು ಮಾಡಲಾಗಿದೆ. 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ನವೆಂಬರ್ 14, 2025ರಂದು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ವಿವಿಧ ಜಿಲ್ಲೆಗಳ ಸಾಧಕರಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದಿರುವಂತಹ ಸಾಧಕರ ಒಂದು ಹೆಸರನ್ನು ಕೂಡ ನಾನಿಲ್ಲಿ ಮೆನ್ಷನ್ ಅನ್ನು ಮಾಡಿರ್ತೀನಿ. ಸೊ ನೀವು ಓದ್ಕೊಳ್ಬೋದಾಗಿರುತ್ತೆ. ಸೊ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ 72 ಸಾಧಕರಿಗೆ ಈ ಬಾರಿ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಸೊ ಈ ಎಲ್ಲ ಸಾಧಕರು ಕರ್ನಾಟಕದ ಸಹಕಾರ ಚಳುವಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ನೀವಿಲ್ಲಿ ಮಾಹಿತಿಯನ್ನು ಕೂಡ ಇಂಗ್ಲೀಷಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರ 2025ರಲ್ಲಿ ಕಾರ್ಪೊರೇಟಿವ್ ಮಾಣಿಕ್ಯ ಅವಾರ್ಡ್ ಅಂತ ಹೇಳಿ ಪರಿಚಯವನ್ನು ಮಾಡಿದ್ದಾರೆ. ಈ ಒಂದು ಅವಾರ್ಡ್ ಏನಿದೆ ಇದು ಅಗ್ರಿಕಲ್ಚರಲ್ ಆ್ಯಂಡ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಏನಿರುತ್ತೆ ಇದು ಬಹಳಷ್ಟು ಅದ್ಭುತವಾದಂತಹ ಕಾರ್ಯವನ್ನು ನಿರ್ವಹಿಸಿರುವಂತಹ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಈ ಒಂದು ಮಾಣಿಕ್ಯ ಅವಾರ್ಡನ್ನು ಕೊಡಲಾಗುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ಇದರಲ್ಲಿ ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಈ ಒಂದು ಕೋಆಪರೇಟಿವ್ ಸೊಸೈಟಿಗಳಿಗೆ ಮಾಣಿಕ್ಯ ಅವಾರ್ಡನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಒಂದಿಷ್ಟು ಯೋಜನೆಗಳನ್ನು ನೀತಿಗಳನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ಜಾರಿಯನ್ನು ಮಾಡಿದ್ದಾರೆ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನು ನೋಡ್ತಾ ಹೋಗೋಣ. ಸಹಕಾರ ಸಾರಥಿ ಪ್ಲ್ಯಾಟ್ಫಾರ್ಮನ್ನು ಯೂನಿಯನ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ರವರು ರಾಷ್ಟ್ರ ಹಂತದಲ್ಲಿ ಜಾರಿಗೆ ತಗೊಂಬಂದಿದ್ದಾರೆ. ಅದನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಸಹಕಾರ ಸಾರಥಿ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿರುತ್ತೆ ಅವುಗಳ ವ್ಯವಹಾರವನ್ನು ಡಿಜಿಟಲ್ ಮಾಡುವಂಥದ್ದು ಈ ಒಂದು ಪ್ಲ್ಯಾಟ್ಫಾರ್ಮ್ನ ಮೂಲ ಉದ್ದೇಶವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಗ್ರಾಮೀಣ ಭಾಗದಲ್ಲಿ ಸ್ಥಾಪನೆಗೊಂಡಿರುವಂತಹ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿ ಏನಿರುತ್ತೆ ಇವುಗಳಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿಯ ಎಲ್ಲ ವ್ಯವಹಾರಗಳನ್ನು ಎಲೆಕ್ಟ್ರಾನಿಕ್ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ವೈಟ್ ರೆವಲ್ಯೂಷನ್ 2.0 ಏನಿದೆ ಸೊ ಇದರ ಅಡಿಯಲ್ಲಿ ನಮ್ಮ ಕರ್ನಾಟಕದ KMF ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಏನಿದೆ ಸೊ ಇದನ್ನು ವಿಶ್ವ ಮಟ್ಟದಲ್ಲಿ ಎಕ್ಸ್ಪ್ಯಾಂಡಿಂಗ್ ಮಾಡುವಂತಹ ಬಹಳಷ್ಟು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಏನಿದೆ ಇದು ನಂದಿನಿ ಬ್ರ್ಯಾಂಡನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು 2025ರಲ್ಲಿ ಪ್ರಮುಖ ನೀತಿಗಳನ್ನು ಜಾರಿ ಮಾಡಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲಿಗೆ ನಂದಿನಿ ತುಪ್ಪದ ರಫ್ತು ಅಂತ ಬಂದಾಗ ನವೆಂಬರ್ 2025ರಲ್ಲಿ ಮುಖ್ಯಮಂತ್ರಿಗಳು ಅಮೆರಿಕ, ಆಸ್ಟ್ರೇಲಿಯಾ
ಮತ್ತು ಸೌದಿ ಅರೇಬಿಯಾ ದೇಶಗಳಿಗೆ ನಂದಿನಿ ತುಪ್ಪದ ರಫ್ತಿಗೆ ಚಾಲನೆಯನ್ನು ನೀಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಮೊದಲ ಹಂತದಲ್ಲಿ 15 ಟನ್ನಷ್ಟು ತುಪ್ಪವನ್ನು ರಫ್ತನ್ನು ಮಾಡಲಾಗಿದೆ ಅಂತ ಹೇಳಿ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಮಹಾಕುಂಭಮೇಳ 2025 ಸೊ ಇದು ಪ್ರಯಾಗ್ರಾಜಲ್ಲಿ ನಡೆದಿರುತ್ತೆ. ಉತ್ತರ ಭಾರತದಲ್ಲಿ ತನ್ನ ಮಾರುಕಟ್ಟೆಯನ್ನು ವಿಸ್ತರಿಸಲು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಚಾಯ್ ಪಾಯಿಂಟ್ ಅಂತ ಹೇಳಿ ಇದರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಕುಂಭಮೇಳದಲ್ಲಿ ಸುಮಾರು 1 ಕೋಟಿ ಕಪ್ ಚಹಾವನ್ನು ತಯಾರಿಸಲು ನಂದಿನಿ ಹಾಲನ್ನು ಬಳಸುವಂತಹ ಗುರಿಯನ್ನು ಈ ಒಂದು ಒಪ್ಪಂದವು ಗುರಿಯನ್ನು ಒಳಗೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಹೊಸ ಉತ್ಪನ್ನಗಳ ಬಿಡುಗಡೆಯನ್ನು ಕೂಡ ಮಾಡಲಾಗಿದೆ. ಜೂನ್ 1, 2025 ವಿಶ್ವ ಹಾಲು ದಿನದಂದು ನಂದಿನಿ ಬ್ರ್ಯಾಂಡ್ ಅಡಿಯಲ್ಲಿ 18 ಹೊಸ ಉತ್ಪನ್ನಗಳನ್ನು ಬಿಡುಗಡೆಯನ್ನು ಮಾಡಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಬ್ರ್ಯಾಂಡ್ ಮೌಲ್ಯ ಅಂತ ಬಂದಾಗ ಬ್ರ್ಯಾಂಡ್ ಫೈನಾನ್ಸ್ 2025 ವರದಿಯ ಪ್ರಕಾರವಾಗಿ ಭಾರತದ ಅತಿ ಮೌಲ್ಯಯುತ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ನಂದಿನಿ ಬ್ರ್ಯಾಂಡು 38ನೇ ಸ್ಥಾನಕ್ಕೆ ಏರಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಕಳೆದ ವರ್ಷ 43ನೇ ಸ್ಥಾನದಲ್ಲಿತ್ತು, ಪ್ರೆಸೆಂಟು 38ನೇ ಸ್ಥಾನದಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಹಾಲು ಸಂಗ್ರಹಣೆಯಲ್ಲಿ ದಾಖಲೆಯನ್ನು ಕೂಡ ಮಾಡಿದ್ದಾರೆ. ಮೇ 2025 KMF ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದೇ ದಿನದಲ್ಲಿ 1 ಕೋಟಿ ಲೀಟರಷ್ಟು ಹಾಲನ್ನು ಸಂಗ್ರಹಣೆಯನ್ನು ಮಾಡಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ತಿರುಪತಿ ಲಡ್ಡು ಸೇವೆಯನ್ನು ಕೂಡ KMF ಮಾಡ್ತಾ ಇದೆ. ಅಂದರೆ ಕಳೆದ 1 ವರ್ಷದಲ್ಲಿ KMF ತಿರುಪತಿ ದೇವಸ್ಥಾನಕ್ಕೆ ದಾಖಲೆಯ 5,000 ಟನ್ನಷ್ಟು ತುಪ್ಪವನ್ನು ಕೂಡ ಪೂರೈಸಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವ ಮಾಹಿತಿಗಳು ಆಗಿರುತ್ತೆ. ಸೊ ನಂತರ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997 ಈ ಒಂದು ಕಾಯ್ದೆಗೆ ಇತ್ತೀಚೆಗೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ. ಸೊ ಇದರಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಮಾಹಿತಿ ಯಾವುದು ಅಂತ ಹೇಳಿದ್ರೆ, ಸೊ 2025 ತಿದ್ದುಪಡಿಯಂತೆ ಪ್ರತಿ ಸೌಹಾರ್ದ ಸಂಘವು ತನ್ನ ಒಟ್ಟು ಠೇವಣಿಯ 20% ಮೊತ್ತವನ್ನು ಶಾಸನಬದ್ಧ ದ್ರವ್ಯತೆಯ ಅನುಪಾತವಾಗಿ ಮೀಸಲಿಡಬೇಕು ಅಂತ ಹೇಳಿ 2025 ತಿದ್ದುಪಡಿಯನ್ನು ತಂದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸೌಹಾರ್ದ ಸಹಕಾರಿ ಕಾಯ್ದೆ ಅಂತ ಬಂದಾಗ ಆಡಳಿತ ಮಂಡಳಿಯಲ್ಲಿ ಕನಿಷ್ಠ 13 ಸದಸ್ಯರು ಇರಬೇಕು ಅಂತ ಹೇಳಿ ಇಲ್ಲಿ ತೀರ್ಮಾನವನ್ನು ಮಾಡಲಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಂತರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅಂತ ಬಂದಾಗ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂವಿಧಾನದಲ್ಲಿ 7ನೇ ಅನುಸೂಚಿಯಲ್ಲಿ ಸಹಕಾರ ಸಂಘಗಳು ಅನ್ನುವಂಥದ್ದು ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯವಾಗಿರುತ್ತೆ. ಸಂವಿಧಾನಕ್ಕೆ 2011 ಮತ್ತು 12ನೇ ಸಾಲಿನಲ್ಲಿ 97ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ಸಂವಿಧಾನಕ್ಕೆ 9B ಭಾಗವನ್ನು ಸೇರ್ಪಡೆಯನ್ನು ಮಾಡಲಾಗುತ್ತೆ. ಇದರಿಂದಾಗಿ ಸಹಕಾರ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ಮತ್ತು ಸಾಂವಿಧಾನಿಕ ರಕ್ಷಣೆ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ಇಲ್ಲಿ 9B ಅಂತ ಹೇಳಿ ಬಂದಾಗ 243ZH ಇಂದ 243ZT ವರೆಗೆ ವಿಧಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಬಹಳಷ್ಟು ಪ್ರಮುಖವಾದ ಮಾಹಿತಿ. ಸೊ ನಂತರದಲ್ಲಿ ಸಂವಿಧಾನದಲ್ಲಿ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳನ್ನು ನಾವು ನೋಡೋದಾದರೆ, ಸೊ ವಿಧಿ 19 ಸಬ್ ಕ್ಲಾಸ್ 1C ನಲ್ಲಿ ನಾವು ಮೂಲಭೂತ ಹಕ್ಕುಗಳಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪನೆಯನ್ನು ಮಾಡುವಂತಹ ಅವಕಾಶವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಹಾಗೆ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಬಂದಾಗ 43 ಸಬ್ ಕ್ಲಾಸ್ B ಈ ಒಂದು ವಿಧಿಯ ಅಡಿಯಲ್ಲೂ ಕೂಡ ರಾಜ್ಯ ಸರ್ಕಾರಗಳು ಈ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಮೋಟ್ ಮಾಡಲಿಕ್ಕೆ ಅವಕಾಶಗಳಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ ಸಂವಿಧಾನದ 9ನೇ B ವಿಭಾಗದಲ್ಲೂ ಕೂಡ 243ZH ಇಂದ 243ZT ವರೆಗೆ ನಾವು ವಿಧಿಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಸಂವಿಧಾನದಲ್ಲಿ ಸಹಕಾರ ಸಂಘಗಳಿಗೆ ಇರುವಂತಹ ಪ್ರಮುಖವಾದ ವಿಧಿ ಮತ್ತು ವಿಭಾಗಗಳು ಆಗಿರುತ್ತೆ. ಓಕೆ, ಸೊ ಇದಾದ ನಂತರ ಭಾಳಷ್ಟು ಪ್ರಮುಖವಾದ ಮಾಹಿತಿಯನ್ನು ನಾನು ಇಲ್ಲೊಂದಿಷ್ಟು ನೋಟನ್ನು ಕೂಡ ಮಾಡಿದ್ದೇನೆ, ನೋಡ್ತಾ ಹೋಗೋಣ. ಕೇಂದ್ರ ಸಹಕಾರ ಸಚಿವಾಲಯ ಅನ್ನುವಂಥದ್ದು 21 ಜುಲೈ 6 ಅಧಿಸೂಚನೆಯನ್ನು ಹೊರಡಿಸೋದ್ರ ಮೂಲಕ ಕೇಂದ್ರ ಸಹಕಾರ ಸಚಿವಾಲಯವನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಸೊ ಈಗ ಆಲ್ರೆಡಿ ನಾವು ಈ ಒಂದು ವಿಷಯದ ಬಗ್ಗೆ ಅಧ್ಯಯನವನ್ನು ಮಾಡಿರ್ತೀವಿ. ನಂತರ ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿಕೂಟ ಅಂತ ಬಂದಾಗ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಿಯನ್ಸ್ ಅಂತ ಬಂದಾಗ 1895 ಬೆಲ್ಜಿಯಂನ ಬ್ರುಸೆಲ್ನಲ್ಲಿ ಇದು ಸ್ಥಾಪನೆ
ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಜುಲೈನ ಮೊದಲ ಶನಿವಾರ ಅಖಿಲ ಭಾರತ ಸಹಕಾರ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ ಅಂತ ಹೇಳಿ ನೋಡ್ಬೋದು. ಸಹಕಾರಿ ಪ್ರಾದೇಶಿಕ ನಿರ್ವಹಣಾ ಸಂಸ್ಥೆ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ಕಂಡುಬರುತ್ತೆ ಅಂತ ಹೇಳಿ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಅಂತಾರಾಷ್ಟ್ರೀಯ ಸಹಕಾರಿ ಮ್ಯೂಸಿಯಂ ಅನ್ನುವಂಥದ್ದು ಕೇರಳದ ಕೋಝಿಕೋಡೆಯಲ್ಲಿ ನಾವು ನೋಡ್ಬೋದು. ಅತಿ ಹೆಚ್ಚು ಸಹಕಾರ ಸಂಘವನ್ನು ಹೊಂದಿರುವಂತಹ ರಾಜ್ಯ ಅಂತ ಬಂದಾಗ ಮಹಾರಾಷ್ಟ್ರ ರಾಜ್ಯವಾಗಿರುತ್ತೆ. ನಂತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಹಕಾರ ಸಂಘಗಳನ್ನು ಹೊಂದಿರುವಂತಹ ಜಿಲ್ಲೆ ಅಂತ ಬಂದಾಗ ಬೆಳಗಾವಿ ಜಿಲ್ಲೆಯನ್ನು ನಾವು ನೋಡ್ಬೋದು. ನಂತರ 2012 ಅಂತಾರಾಷ್ಟ್ರೀಯ ಸಹಕಾರ ವರ್ಷವನ್ನಾಗಿ ಆಚರಣೆಯನ್ನು ಮಾಡಲಾಗಿತ್ತು. ಯಾಕೆ ಅಂತ ಹೇಳಿದ್ರೆ 2011 ಮತ್ತು 12ನೇ ಸಾಲಿನಲ್ಲಿ 97ನೇ ತಿದ್ದುಪಡಿ ಕಾಯ್ದೆ ಅನ್ನುವಂಥದ್ದು ಜಾರಿಯಾಗಿರುತ್ತೆ. ಹಾಗಾಗಿ 2012 ನಾವು ಅಂತಾರಾಷ್ಟ್ರೀಯ ಸಹಕಾರ ಸಂಘದ ವರ್ಷ ಅಂತ ಹೇಳಿ ಆಚರಣೆಯನ್ನು ಮಾಡಲಾಗಿತ್ತು. ಸೊ ಇದಾದ ನಂತರ ಪ್ರಸ್ತುತ 2025 ಕೂಡ ನಾವು ಅಂತಾರಾಷ್ಟ್ರೀಯ ಸಹಕಾರ ವರ್ಷವಾಗಿ ಆಚರಣೆಯನ್ನು ಮಾಡಿದ್ದೇವೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಸಹಕಾರ ಸಂಘಗಳು ಅಂತ ಬಂದಾಗ ಸಹಕಾರಿ ಮಂಡಳಿಯು 5 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸುತ್ತೆ. ಅದಾದ ನಂತರ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳಿ ನೋಡ್ಬೋದು. ನಿರ್ದೇಶಕರ ಸಂಖ್ಯೆ ಅಂತ ಬಂದಾಗ 21 ನಿರ್ದೇಶಕರನ್ನು ಈ ಸಹಕಾರ ಮಂಡಳಿಯು ಒಳಗೊಂಡಿರುತ್ತೆ ಅಂತ ಹೇಳಿ ನೀವು ನೋಡ್ಬೋದಾಗಿರುತ್ತೆ. ಸೊ ನಂತರ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ಪ್ರಮುಖವಾದ ಮಾಹಿತಿಯನ್ನು ನಾನು ಇಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಓದ್ಕೊಳ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ 2024 ಮತ್ತು 25ನೇ ಸಾಲಿನ ಎಕನಾಮಿಕ್ ಸರ್ವೆಯಲ್ಲಿ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೂಡ ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಇದರಿಂದಾಗಿ ಎಕನಾಮಿಕ್ ಸರ್ವೆ ಅನ್ನುವಂಥದ್ದು ಕೂಡ ಇಲ್ಲಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಜಿಲ್ಲಾ ಮಟ್ಟದಲ್ಲಿ ನಾವು 16 ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಒಕ್ಕೂಟಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಗ್ರಾಮಗಳಲ್ಲಿ 15,885 ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ನೀವಿಲ್ಲಿ ಮಾಹಿತಿಯನ್ನು ಕೂಡ ನೋಡ್ಬೋದಾಗಿರುತ್ತೆ. ಪ್ರಸ್ತುತ 15,885 ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘ ಏನಿರುತ್ತೆ. ಸೊ ಇದರಲ್ಲಿ 4,644 ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಗಳನ್ನು ಕೂಡ ನೀವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಕ್ಷೀರಭಾಗ್ಯ ಯೋಜನೆ ಅಂತ ಬಂದಾಗ ರಾಜ್ಯ ಸರ್ಕಾರವು ಕ್ಷೀರಭಾಗ್ಯ ಯೋಜನೆಯನ್ನು ದಿನಾಂಕ 1/8/2013 ಜಾರಿಯನ್ನು ಮಾಡಿರ್ತಾರೆ. ಸೊ ಈ ಒಂದು ಯೋಜನೆಯ ಪ್ರಕಾರವಾಗಿ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡುವಂತಹ ಮಕ್ಕಳಿಗೆ ಮತ್ತು ಅಂಗನವಾಡಿಯಲ್ಲಿ ವ್ಯಾಸಂಗವನ್ನು ಮಾಡ್ತಿರುವಂತಹ ಮಕ್ಕಳಿಗೆ ಉಚಿತವಾಗಿ ವಾರದಲ್ಲಿ 5 ದಿನಗಳ ಕಾಲ ಹಾಲನ್ನು ನೀಡಲಾಗುತ್ತೆ. ಸೊ ಇಲ್ಲಿ 16 ಜಿಲ್ಲಾ ಹಾಲು ಒಕ್ಕೂಟಗಳ ಮೂಲಕ ಸರಬರಾಜನ್ನು ಮಾಡಲಾಗುತ್ತೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ಈ ಒಂದು ಯೋಜನೆಯ ಅಡಿಯಲ್ಲಿ ರಾಜ್ಯದ ಒಟ್ಟು 64,000 ಅಂಗನವಾಡಿ ಮತ್ತು 55,683 ಸರ್ಕಾರಿ ಶಾಲೆಗಳ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗವನ್ನು ಮಾಡ್ತಿರುವಂತಹ ಮಕ್ಕಳಿಗಾಗಿ ಪ್ರತಿದಿನ ಹಾಲಿನ ಪುಡಿಯನ್ನು ಸರಬರಾಜನ್ನು ಮಾಡಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಮಾಹಿತಿ ಆಗಿರುತ್ತೆ. ಸೊ ಇಲ್ಲಿಗೆ ಈ ಒಂದು ಸಹಕಾರ ಸಂಘಗಳ ಟಾಪಿಕ್ ಅನ್ನುವಂಥದ್ದು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.